ಸಂಜೆ ಮಳೆ ಬರ್ತಿದೆ, ಏನಾದರೂ ತಿನ್ನಬೇಕು, ಹೊರಗಡೆ ಹೋಗೋಕ್ಕೆ ಮಳೆ ಬರ್ತಿದೆ ಅಂದರೆ ಈ ಥರ ಮನೆಯಲ್ಲೇ ಟ್ರೈ ಮಾಡಿ. ತುಂಬ ರುಚಿಯಾಗಿರುತ್ತೆ. ನೀವೇ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾನೆ ಇರ್ತೀರ, ಅಷ್ಟು ರುಚಿಯಾಗಿರುತ್ತೆ ಈ ಪಾಲಕ್ ಪಕೋಡ. ಬನ್ನಿ ಇವತ್ತು ಪಾಲಕ್ ಪಕೋಡ ಹೇಗೆ ಮಾಡೋದು ಅಂತ ನೋಡೋಣ. ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕ್ವಾಂಟಿಟಿ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆಯಷ್ಟು ಅರಿಶಿನ, 1 ಸ್ಪೂನು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ, ಸ್ವಲ್ಪ ಗರಂ ಮಸಾಲ ಮತ್ತು ಸೊಪ್ಪನ್ನ ಈ ಥರ ಸಣ್ಣದಾಗಿ ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀರಿರಬಾರ್ದು ಸೊಪ್ಪಲ್ಲಿ, ಆ ಥರ ಚೆನ್ನಾಗಿ ಸೋಸ್ಕೊಳ್ಳಿ. ಮತ್ತು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ಜೊತೆ. ಮೊದಲೇ ನೀರು ಹಾಕ್ಕೊಂಡು ಹಿಟ್ಟು ಕಲಸಿ ಆಮೇಲೆ ಸೊಪ್ಪು ಹಾಕ್ಬೇಡಿ. ಈ ಥರ ಫಸ್ಟು ಸೊಪ್ಪು ಮತ್ತು ಕಡಲೆ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೀವು ಇವಾಗಲೇ ಎಷ್ಟು ಕ್ವಾಂಟಿಟಿ ನೋಡಿಕೊಂಡು ಇನ್ನೂ ಸ್ವಲ್ಪ ಕಡಲೆ ಹಿಟ್ಟು ಬೇಕಂದರೆ ಹಾಕ್ಕೊಬೋದು. ಇದಕ್ಕೆ ತುಂಬ ಕಡಲೆ ಹಿಟ್ಟು ಏನು ಬೇಕಾಗಲ್ಲ, ಸ್ವಲ್ಪ ಇದ್ದರೆ ಸಾಕು. ಈ ಥರ ಇದ್ದರೆ ಸಾಕು. ಮತ್ತು ಇದು ತುಂಬ ಗಟ್ಟಿಗೂ ಇರಬಾರ್ದು, ತುಂಬ ತೆಳುಗೂ ಇರಬಾರ್ದು. ಒಂದು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ, ನೀರು ಥರ ಇರಬಾರ್ದು. ನೋಡಿ ಕಲಸಿದ್ದೀನಲ್ಲ, ಆ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ನಾನು ಇದನ್ನು ಕಲಸಾಯಿತು. ಸ್ವಲ್ಪ ಮುಂಚೆನೇ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ನಿಮಗೆ ದಪ್ಪಕ್ಕೆ ಬೇಕಂದರೆ ದಪ್ಪಕ್ಕೆ ಹಾಕ್ಕೊಬೋದು, ಸಣ್ಣದಾಗಿ ಬೇಕಂದರೆ ಸಣ್ಣದಾಗಿ ಹಾಕ್ಕೊಬೋದು. ಪಕೋಡ ಯಾವ ಸೈಜ್ ಬೇಕಾದರೂ ಹಾಕ್ಕೊಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಮಾಡೋದು ತುಂಬ ಈಸಿ, ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ನೀವಂತೂ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈ ಪಕೋಡ. ಸ್ವಲ್ಪ ಟೈಮ್ ತೊಗೊಳುತ್ತಷ್ಟೇ ಬೇಯೋಕ್ಕೆ. ನೋಡಿ ಇವಾಗ ಬೆಂದಿದೆ, ಇದನ್ನು ತೆಗಿತಾ ಇದ್ದೀನಿ. ಮನೆಯಲ್ಲಿ ಕ್ವಿಕ್ಕಾಗಿ ಮಾಡ್ಕೊಬೋದು. ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬಂತಂತ. ನೀವು ತುಂಬ ಇಷ್ಟಪಡ್ತೀರಾ. ಕ್ವಾಂಟಿಟಿ ನಾನಿಲ್ಲಿ 1/4 ಕಟ್ಟಷ್ಟು ತೊಗೊಂಡಿದ್ದು ಸೊಪ್ಪು. ನೀವು 1 ಕಟ್ಟು ತೊಗೊಂಡ್ಬಿಟ್ರೆ ತುಂಬಾ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ರುಚಿಯಾಗಿರುತ್ತೆ ಅಂದರೆ ನೀವೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ಥರ ಸಿಂಪಲ್ ವೀಡಿಯೋಸ್ಗೆ ನನ್ನ ಚಾನಲ್ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು.